ಹೋದ್ವಾರ 70 ರೂಪಾಯಿ ಅಮೌಂಟ್ 60 ಅದನ್ನೇ ಹೋದ್ವಾರ 70 11 ಗಂಟೆ ಖಾಲಿ ಆಗೋಗಿದ್ದು 70 ರೂಪಾಯಿ ಮಾಡಿ ವಿಡಿಯೋ ಮಾಡೋಣ 50.
ವಾಪಸ್ ಬರೋಕ್ಕಾಗಲ್ಲ. ಅದು ಕುಡಿಬೋದಾ ನೀರು? ಚೆನ್ನಾಗಿದ್ರೆ ಕುಡಿಬೋದಲ್ಲ. ಆಂಟಿ ಭಯ ಆಗುತ್ತಾ? ಏನಿಲ್ಲ. ಇವು ಅದೆಲ್ಲ ನೀರಿನ ಮೆಲ್ಲಕ್ಕೆ ಹೋಗು. ಅದೆಲ್ಲ ನೀರಲ್ಲ ಅನ್ಸುತ್ತೆ ಮೇಡಮ್. ಹೋಗಮ್ಮ, ಏನಾಗಲ್ಲ. ಇಲ್ಲ ಹೋಗು ನಡಿ, ನಾನೇನು ಸಣ್ಣ ಇದ್ದೀವಿ, ಇಬ್ರು ಹೋಗೋಣ. ಕೊಡಿಲಿ. ಬೇಡ ಬಿಡು, ಜಾರುತ್ತೆ, ಹುಷಾರು, ಸಿಕ್ಕಾಪಟ್ಟೆ ಜಾರುತ್ತೆ. ಹೌದು ಹೌದು, ಇಲ್ಲಿ ಒಬ್ಬರೇ ಹೋಗೋಕ್ಕಾಗಲ್ಲ, ನಮ್ಮಂಥವ್ರು ಮಾತ್ರ. ಜಾಮು ಹಿಂದೆ ವನ್ನಾದೇವಿ ರಕ್ತಬೀಜಾಸುರನ್ನು ರಾಕ್ಷಸ ಸಂಹಾರ ಮಾಡಿ ಬಾಯಾರಿಕೆ ಹಿಡಿದ ತ್ರಿಶೂಲದಿಂದ ಬಂಡೆ ಹೊಡೆದ 2 ಭಾಗ ಆಗಿ ಗಂಗೆ ಉಪ್ಪು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಬರ್ತಾ ಇದ್ದಂತೆ. ಅವಾಗ ನಿಂದೆ ಬಂದು ಊರುಗಳು ಎಲ್ಲ ಉರಾಳಕ್ಕೆ ಬಿಟ್ಟು ನೀನು ಇಷ್ಟೇ ಬಂದ್ರು ಬೇಸಿಗೆ ಜಾಸ್ತಿ ಆಗೋ, ಮಳೆಗಾಲ ಕಮ್ಮಿ ಆಗೋ ಶಾಪ ಕೊಟ್ಟು ವಾಪಸ್ ಹೋಗ್ರೆ ಬೇಸಿಗೆ ಉಪ್ಪು ಬರ್ತಾ ಇದ್ದಂತೆ. ಅವಾಗ ವೀರಭದ್ರ ಸ್ವಾಮಿ ಕಾವಲ ಹಾಕಿ ಗಂಗೆ ಬಂದ್ರು ಊರುಗಳು ಎಲ್ಲ ನೀನು ಈ ಗಂಗೆಗೆ ಇಲ್ಲೇ ಕಾವಲ ಇರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನಿಲ್ಸಿರೋದು. ಇದು ಉದ್ದ 12 ಕಿಲೋಮೀಟರ್, ಮಾಗಡಿ ತಾಲೂಕು ಕುದೂರು ಅಂತ ಇದೆ, ಅದು ಅಂತರ್ಗಂಗೆಗೆ ಸೇರುತ್ತೆ. ಹಿಂದೆ ಕುದೂರವರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನನ್ನ ಬಂಜೆತನ ನಿವಾರಣೆ ಆದ್ರೆ ಆ ಮಗು ಹಿಂಗೆ ಬರ್ತೀನಿ ಅಂತ ಹರ್ಸ್ಕೊಂಡಿದ್ದಂತೆ. ಇಲ್ಲಿಂದ ಅವನ್ನ ಸ್ವಲ್ಪ ದಿನ ಮೇಲೆ ಒಂದು ಗಂಡು ಮಗ ಆಯ್ತಂತೆ. ಅವ್ರು ಅದನ್ನ ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರಕೆ ಪ್ರಕಾರ ನಾನು ಬಂಜೆತನ ಹರಿಸಿದ್ದಿ, ಅದೇ ಥರ ನನ್ನ ಅರಕೆ ನಂಗೆ ಒಪ್ಪಿಸ್ತಾ ಇದ್ದೀನಿ, ಇನ್ನು ಉಳಿಸೋದು ಬಿಡು ನಿನ್ನ ಸೇರ್ತವ ಅಂತ ಬಿಟ್ಟು ಅವ ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸವಳಿಗೆ ಮನೆ ಬಿಟ್ಟಿರೋ ಮಗನಿಗೆ 3 ಹತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂದು ಹೇಳ್ತಿರ್ತವ ಅಂತ ಹೇಳಿದ್ರಂತೆ. ಆವಾಗ ಇಲ್ಲಿ ಬಿಟ್ಟಿದ್ದ ಮಗು ಕುದೂರು ಅಂತರ್ಗಂಗೆ ಮಗು ಆಡ್ತಾ ಇತ್ತಂತೆ. ಅಲ್ಲ ಮಗು ಎತ್ಕೊಂಡ್ರು ಹೇಳ್ತಾರೆ, ಅದ್ರ ಮುಖಾಂತರ ಇಲ್ಲಿಂದ ಅಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋದು. ಈಗಲೂ ಅಷ್ಟೇ ಮದುವೆ ಆಗೊಂದು 5-6 ವರ್ಷ ಆಡ್ತಾರಂತ ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ನಂದು ಅರ್ಕೆ ಮಾಡ್ಕೊಳ್ಳೋದ್ರಂತ ಒಂದು ಮಗು ಆದ್ರೆ ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರ್ ಹತ್ರ ಪ್ರಸನ್ನ ಗಂಗಾಧರೇಶ್ವರನ ದೇವಸ್ಥಾನ ಇದೆ. ಆಮೇಲೆ ಬೇರೆ ಊರುಗಳಿಂದ ದೇವ್ರುಗಳು ತೀರ್ಥ ಸ್ಥಾನಕ್ಕೆ ಬರ್ತವೆ. ಹೊಸ ಮನೆ ಕಟ್ಟೋರು ಬೋರ್ವೆಲ್ ಹಾಕ್ಸೋರು ಈ ತೀರ್ಥ ತಾಂಡತ್ರೆ. ಇದು ಮಳೆ ಟೈಮಲ್ಲಿ ಇಲ್ಲಿ ತನಕ ಬರುತ್ತೆ ನೀರು? ಬರಲ್ಲ, ಕಮ್ಮಿ ಆಗ್ತದೆ. ಈಗ ಕೆಳಕೋತಾ ಇದೆ, ಇವಾಗ ಕೆಳಗಡೆ ಹೋಗ್ತಾ ಮೊನ್ನೆ ಬೇಸಿಗೆಗೆ 18 ಮೆಟ್ಲು ಮೇಲೆ ಬಂದಿತ್ತು ಇಲ್ಲಿಗೆ. ಇದು ಮಳೆಗಾಲ ಶುರುವಾದಾಗಿಂದ 11 ಮೆಟ್ಲು ಕೆಳಕೋಗಿದೆ. ಈಗ 2 ವರ್ಷ ಇಲ್ಲಿ ವೀರಭದ್ರ ಸ್ವಾಮಿ ತನಕ ಬಂದಿತ್ತು. ಓಕೆ, ಥ್ಯಾಂಕ್ ಯು. ಧನ್ಯವಾದ.